ಹಲೋ ಗಾಯ್ಸ್, ವೆಲ್ಕಮ್ ಟು SRP ಸಂಜಯ್ ಸಾವನ 23 ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ನಾವು ರೈತರು ಹೊರಗಡೆ ಹೋಗಿ ದುಡಿದ್ಬಿಟ್ಟು ಬರಬೇಕಾದ್ರೆ ತುಂಬ ಚಳಿ ಆಯ್ತದೆ. ಬಂದ ತಕ್ಷಣ ಒಂದು ಲೋಟ ಟೀ ಮಾಡಿಬಿಟ್ಟು ಈ ಕಡಲೆಕಾಯಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಕಡಲೆಕಾಯಿ ಅಂದ ತಕ್ಷಣ ಬಾಯಲ್ಲಿ ನೀರು ಬರ್ತದೆ. ಮತ್ತು ಚಳಿಗಾಲಕ್ಕಂತೂ ಹೇಳಿ ಮಾಡಿಕೊಟ್ಟಂಥ ತಿಂಡಿ ಇದು. ಒಬ್ಬ ರಾಜ ಇದ್ದಂತೆ. ಒಂದು ಸಾರಿ ಎಲ್ಲೋ ಯುದ್ಧಕ್ಕೆ ಹೋಗ್ಬೇಕಾಗಿತ್ತಂತೆ. ಹೋಗ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ಯಾರೋ ನಮ್ಮ ಥರ ರೈತರು ಕಡಲೆಕಾಯಿ ಹುರ್ಕೊಂಡು ತಿಂತಾಯಿದ್ರು ಸುಟ್ಕೊಂಡು. ಆ ರಾಜನಿಗೆ ಒಂದು ಕವರಲ್ಲಿ ಹಾಕ್ಕೊಟ್ರಂತೆ. ರಾಜ ತಿನ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅರ್ಧ ದಾರಿಲಿ ಒಂದು ಬೀಜ ಬಿದ್ದೋಯ್ತಂತೆ. ಯಾವುದು ಕಡಲೆಕಾಯಿ ಬೀಜ ಬಿದ್ದೋಯ್ತಂತೆ. ಅವನು ಹೊರಟೋದ, ಹೋದರೆ ಹೋಗುತ್ತೆ ಬಿಡು, ಒಂದು ಬೀಜ ತಾನೇ ಅಂದ್ಬಿಟ್ಟು. ಲಾಸ್ಟಲ್ಲಿ ಹೋಗಿ ನೋಡ್ದೆ ಆ ಕವರಲ್ಲಿ ಕಡಲೆಕಾಯಿ ಎಲ್ಲ ತುಂಬ ಕ್ಲೋಸ್ ಆಗೋಯ್ತು. ಆವಾಗ ಅದೊಂದು ಬೀಜ ಬಿದ್ದೋಗಿತ್ತು ನೋಡಿ, ಅದನ್ನು ಹುಡಿಕೊಂಡು ವಾಪಸ್ ಬಂದು ಅದೊಂದು ಕಡಲೆಕಾಯಿ ಬೀಜ ಹುಡುಕಿ ಸಿಗಗಂಟು ಬಿಟ್ಟಿಲ್ಲ. ಅವನು ಹುಡುಕಿ ಎತ್ಕೊಂಡು ತಿನ್ಕೊಂಡು ಹೋದನಂತೆ. ಆಗ ಅವನು ಹೋಗೋ ಅಷ್ಟೊತ್ತಿಗೆ ಯುದ್ಧನೇ ಮುಗಿದೋಗಿತ್ತಂತೆ. ಅಂಥ ಕಡಲೆಕಾಯಿ ಬೀಜ ಇದು. ಶ್ರೀಮಂತರಾದರೆ ಬಾದಾಮಿ ತಿಂತಾರೆ, ನಮಗೆ ಕಡಲೆಕಾಯಿನೇ ಬಡವ್ರ ಬಾದಾಮಿ. ಹಾಗಾಗಿ ಇದು ತುಂಬ ಚೆನ್ನಾಗಿರುತ್ತೆ. ಚಳಿಗಾಲದಲ್ಲಂತೂ ಬಾಯಲ್ಲಿ ನೀರು ಬರ್ತದೆ. ಒಂದು ಗ್ಲಾಸ್ ಟೀ, ಒಂದಷ್ಟು ಕಡಲೆಕಾಯಿ ಕೊಟ್ಬಿಟ್ರೆ ಮಳೇಲಿ ನೆನ್ಕೊಂಡು ಹೋದವ್ರಿಗೂ ಅಥವಾ ಚಳಿಲಿ ಗದ್ದೆ ಕೆಲಸ ಮಾಡಿ ಬಂದಾಗ ಇದು ಕೊಟ್ಬಿಟ್ರೆ ಇದರಂಥ ತಿಂಡಿ ಇನ್ನೊಂದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ನಾವು ತೋಟದಲ್ಲೆಲ್ಲ ಬೆಳಿತೀವಿ ಕಡಲೆಕಾಯಿ ಥರ. ನೀವು ಬೆಳಿತೀರಲ್ವಾ? ಯಾರ್ಯಾರು ಎಷ್ಟೆಷ್ಟು ಚೆನ್ನಾಗಿ ತಿಂದಿದ್ದೀರಾ? ಕಡಲೆಕಾಯಿ ತಿಂದಿರೋರು ಮತ್ತು ಬೆಳೆದಿರೋರು, ಇದರ ಟೇಸ್ಟ್ ಗೊತ್ತಿರೋರೆಲ್ಲ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ. ನಿಮ್ಮ ಸಪೋರ್ಟು ನಮ್ಗೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತಾ ಇದ್ದೀವಿ. ನೋಡಿ, ಕಡಲೆಕಾಯಿ ಒಂದು ಹದವಾಗಿ ಹುರ್ಕೊಂಡು ತಿಂತಾಯಿದ್ರೆ ಅದರ ಮಜಾನೇ ಬೇರೆ. ಇದು ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದ್ರ ಮುಂದೆ ಯಾವ ತಿಂಡಿ, ಬೇಕ್ರಿ ತಿಂಡಿನೂ ಇಲ್ಲ, ದೊಡ್ಡ 5 ಸ್ಟಾರ್ ಹೋಟ್ಲ್ ತಿಂಡಿನೂ ಇಲ್ಲ ಇದ್ರ ಮುಂದೆ. ಅಂಥ ಚೆನ್ನಾಗಿರುತ್ತೆ. ಅದಕ್ಕೆ ಕಡಲೆಕಾಯಿ ಅಂತೂ ಬಡವ್ರ ಬಾದಾಮಿ ಅಂತ ಫೇಮಸ್ ಆಗೋಗಿದೆ. ರಾಜ ಮಹಾರಾಜರ ಕಾಲದಿಂದನೂ ಎಲ್ಲಿ ಸಿಕ್ಕಿದ್ರೂ ಕಡಲೆಕಾಯಿನಂತೂ ಯಾರೂ ಬಿಟ್ಕೊಡೋಕ್ಕೆ ಇಷ್ಟಪಡಲ್ಲ. ಅದರಲ್ಲೂ ಈ ರೈತರಂತೂ ತುಂಬಾ ಇಷ್ಟಪಡ್ತಾರೆ. ನೋಡಿ, ತುಂಬ ಬೇಯ್ತಿವಾಗ. ಇವಾಗ ಇಷ್ಟು ಬೇಯಿಸ್ಕೊಂಡು ಇದ್ರ ಜೊತೆ ಒಂದು ಕಪ್ ಟೀ ತಗೊಂಡು ಹೋಗಿ ಬಿಡಿಸ್ಕೊಂಡು ತಿಂತಾ ಇದ್ದರೆ ಆಹಾ, ಬಾಯಲ್ಲಿ ನೀರು ಬರುತ್ತೆ. ನಾವಂತೂ ಇದನ್ನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ. ಅವಾಗೆಲ್ಲ ಬೆಳೀತಾಯಿದ್ವಿ. ಇವಾಗೆಲ್ಲ ಪಂಪ್ ಸೆಟ್ಗಳ ನೀರು ಮತ್ತು ಹೊಳೆ ನೀರು ಬಂದ್ಬಿಟ್ಟು ಕಡಲೆಕಾಯಿ ಅನ್ನೋದೇ ಇಲ್ಲ. ಇವಾಗ ದುಡ್ಡು ಕೊಟ್ಟು ತಗೋ ತಿನ್ನಬೇಕು ಹಂಗಾಗಿದೆ. ಒಂದು ಬೀಜಕ್ಕೆ ₹1 ಬೀಳೋ ಥರ ಮಾರ್ತಾರೆ ಅವರು. ನೋಡಿ, ಈ ಥರ ಹಾಕ್ಕೊಂಡು ನಾವು ಸುತ್ತ ಕೂತ್ಕೊಂಡು ಹಳ್ಳಿಗಳಲ್ಲಿ ಇದ್ರ ಮಧ್ಯೆ ಟೀ ಇಟ್ಕೊಂಡು ತಿಂತಾಯಿದ್ರೆ ಮಕ್ಕಳಿಗೆ ಏನು ಆನಂದ ಅಂತ ಹೇಳ್ತೀರಾ? ಅವ್ರು ಕೇಳಿದಾಗ ನಾವು ಬಿಡಿಸ್ಕೊಡೋದು, ಅವ್ರು ತಿಂತಾಯಿದ್ರೆ ಸೂಪರು. ತುಂಬಾ ಚೆನ್ನಾಗಿರುತ್ತೆ. ಕಡಲೆಕಾಯಿ ಎಣ್ಣೆನೂ ಸರಿ, ಕಡಲೆಕಾಯಿ ಬೀಜನೂ ಸರಿ, ಕಡಲೆಕಾಯಲ್ಲಿ ಏನೇನು ಐಟಮ್ ಮಾಡ್ತಾರೆ ಪ್ರತಿಯೊಂದು ಚೆನ್ನಾಗಿರುತ್ತೆ. ಅದಕ್ಕೆ ಹೇಳೋದು ಇದನ್ನು ಬಡವ್ರ ಬಾದಾಮಿ ಅಂತ. ಯಾವಾಗಲೂ ಕಡಲೆಕಾಯಿ ಜೊತೆಗಿದ್ರೆ ಚಳಿನೇ